ನಮಸ್ಕಾರ ಚಾಲಕ ಮಿತ್ರರೇ, ಬಾಲಾಜಿ ಟ್ರಾನ್ಸ್ಪೋರ್ಟ್ ಕುಟುಂಬಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ನಮ್ಮ ಕಂಪನಿಯ ಯಶಸ್ಸಿನಲ್ಲಿ ನಿಮ್ಮ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಪ್ರತಿಯೊಂದು ಪ್ರಯಾಣವು ಕೇವಲ ಸರಕು ಸಾಗಿಸುವುದಲ್ಲ, ಅದು ನಮ್ಮ ಕಂಪನಿಯ ಹೆಸರು, ಗ್ರಾಹಕರ ನಂಬಿಕೆ ಮತ್ತು ನಿಮ್ಮ ಕುಟುಂಬದ ನಿರೀಕ್ಷೆಯನ್ನು ಕೂಡ ಹೊತ್ತಿರುತ್ತದೆ. ಆದ್ದರಿಂದ ಸುರಕ್ಷತೆಯೇ ನಮ್ಮ ಕಂಪನಿಯ ಮೊದಲ ಆದ್ಯತೆ. ಈ ಮುಂದಿನ ದೃಶ್ಯಗಳು ಸುರಕ್ಷತಾ ಅರಿವಿಗಾಗಿ ಸಿದ್ಧಪಡಿಸಿದ ಕಾಲ್ಪನಿಕ ಉದಾಹರಣೆ. ಇದರ ಉದ್ದೇಶ ಸುರಕ್ಷತಾ ಚಾಲನೆಯ ಮಹತ್ವವನ್ನು ತಿಳಿಸುವುದು ಮಾತ್ರ. ಏಯ್ ಡ್ರೈವರ್, ಹೇಳಿ ಸರ್. ಬಾ ಇವತ್ತು ಸೇಫ್ಟಿ ಇನ್ಸ್ಪೆಕ್ಷನ್ ಶುರು ಮಾಡೋಣ. ಏನು ಇನ್ಸ್ಪೆಕ್ಷನ್? ಆಡಿ ಇನ್ಸ್ಪೆಕ್ಷನ್ನು ನಿನ್ನ ಇನ್ಸ್ಪೆಕ್ಷನ್ ಎರಡು ಮಾಡ್ಬೇಕು. ಬಾ. ನನ್ನ ಬಾಡಿ ಎಲ್ಲ ಫುಲ್ ಫಿಟ್ ಆಗಿದೆ ಸರ್. ಈ ಡೈಲಾಗ್ ಹೊಡೆಯೋದ್ರಲ್ಲಿ ಫುಲ್ ಮಾರ್ಕ್ಸ್. ಈಗ ಸೇಫ್ಟಿ ಇನ್ಸ್ಪೆಕ್ಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಬಾ ನೋಡೋಣ. ನಡೀರಿ. ರಘು ಸರ್ಗ್ ಬೇರೆ ರಿಪೋರ್ಟ್ ಕೊಡ್ಬೇಕು. ಡ್ರೈವಿಂಗ್ ಡಾಕ್ಯುಮೆಂಟ್ಸ್ ಬೇರೆ ಕೇಳ್ತವನಲ್ಲಪ್ಪ, ಎಲ್ಲಿಟ್ಟಿದನೋ ದೇವ್ರಿಗೆ ಗೊತ್ತು. ಏಯ್ ಡ್ರೈವರ್, ಮೊದಲು ಟೈರ್ ನೋಡಪ್ಪ. ನಾನ್ ಟೈರ್ ನೋಡಲ್ಲ ಸರ್, ಟೈರು ನನ್ನನ್ನೇ ನೋಡ್ತಾ ಇರುತ್ತೆ. ಹೌದಾ? ತಡಿ, ರಘು ಸರ್ಗ್ ಫೋನ್ ಮಾಡ್ತೀನಿ. ಇಷ್ಟಕ್ಕೆಲ್ಲ ಯಾಕೆ ಫೋನು? ಬನ್ನಿ, ಟೈರ್ ಎಲ್ಲ ಇಡೀ ಗಾಡಿನೇ ಚೆಕ್ ಮಾಡೋಣ. ಲೋಡ್ ಎಲ್ಲ ಸರಿಯಾಗಿ ಕವರ್ ಮಾಡಿದ್ಯಾ? ಟಾರ್ಪಲಿನ್ ಸರಿಯಾಗಿ ಕಟ್ಟಿದ್ಯಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ, ಎಲ್ಲ ಓಕೆ ಇದೆ. ಹೌದಾ? ಇರು, ರಘು ಸರ್ಗೆ ಒಂದು ಕಾಲ್ ಮಾಡ್ತೀನಿ. ಹಗ್ಗ ಇದೆ ತಗೊಳ್ಳಿ, ಕಟ್ಟಣ ಕ್ಲೀನಾಗಿ. ಏಯ್, ಚೆಕ್ ಮಾಡಿದಲ್ಲ, ಮುಗಿತೇನೋ? ಏರೆಲ್ಲ ಪರ್ಫೆಕ್ಟ್ ಆಗಿದೆ ಸರ್. ಮುಗೀತಾ ಇನ್ಸ್ಪೆಕ್ಷನು? ಮುಗೀತು ಅಂತೀಯಾ? ಇನ್ನು ಸ್ಟೇರಿಂಗು, ಗೇರು, ಬ್ರೇಕು, ಇಂಜಿನ್ ಆಯಿಲು, ಮಿರರು, ಇಂಡಿಕೇಟರ್ ಇವೆಲ್ಲ ನೋಡ್ಬೇಕು. ಬಾರೋ. ಮೇಲೆ ಸಿಗ್ತೀನಿ ಸರ್. ರಘು ಸರ್ಗೆ ಫೋನ್ ಮಾಡ್ಲಾ? ನೋಡ್ರಿ, ಎಲ್ಲ ಚೆಕ್ ಮಾಡೋಣ. ಏಯ್, ಹೆಡ್ಲೈಟ್ ಆನ್ ಮಾಡೋ. ಸರಿ, ಇಂಡಿಕೇಟರ್ ಹಾಕೋ. ವರ್ಕ್ ಆಗ್ತಿಲ್ಲ ಸರ್, ಇವತ್ತು ರಿಪೇರಿ ಮಾಡಿಸ್ತೀನಿ. ಮಿರರ್ ಅಡ್ಜಸ್ಟ್ ಮಾಡ್ಕೊಳ್ಳೋ. ಎಕ್ಸ್ಪೀರಿಯನ್ಸ್ ಇದೆ, ಮಿರರ್ ಬೇಕಾಗಿಲ್ಲ. ಮುಗೀತಾ ಸರ್? ಇರೋ, ಒಳಗೆ ಬರ್ತೀನಿ. ಏಯ್ ಡ್ರೈವರ್, ಮಧ್ಯ ಸೇವಿಸಿ ಗಾಡಿ ಓಡಿಸ್ಬಾರ್ದು. ಸೀಟ್ ಬೆಲ್ಟ್ ಇಲ್ದಲೆ ಗಾಡಿ ಓಡಿಸ್ಬಾರ್ದು, ಅರ್ಥ ಆಯ್ತಾ? ರೀ, ಅರ್ಥ ಆಯ್ತು, ಮುಂದೆ ಹೇಳ್ರಿ. ಯಾರಿಗೂ ಬೆಳಗ್ಗೆ ತಲೆ ತಿಂತವ್ ನೆಚ್ಚ ನನ್ನ ಮಗ. ಸೀಟ್ ಬೆಲ್ಟ್ ಹಾಕೊಳ್ಳೋ. ಧೈರ್ಯನೇ ಸೀಟ್ ಬೆಲ್ಟು. ರಘು ಸರ್ಗೆ ಫೋನ್ ಮಾಡ್ತೀನಿ, ತಡಿ. ತಡಿಯ, ಹಾಕೊಂತೀನಿ. ಯಾಕೆ ಬೆಳಗ್ಗೆ ನಿಮ್ಗೆ ಟಾರ್ಚರ್ ಕೊಡ್ತಾ ಇದ್ಯಾ? ನಾನು ಕೊಡ್ಸಪ್ಪ, ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡು. ಮಾಸ್ ಡ್ರೈವರ್ಗೆ ಹೇಳ್ಕೊಡ್ತಾನೆ. ಹೇಳೇ ಮಚ್ಚೆ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ತಡಿ ಮಾತಾಡಪ್ಪ. ಸರ್. ನೋವಾದ್ರೇನು, ಗಾಡಿ ಸೈಡ್ ಹಾಕ್ಬಿಟ್ಟು ಮಾತಾಡೋ. ತಡಿ ಆಮೇಲೆ ಮಾಡ್ತೀನಿ. ಏನಯ್ಯ ನಿನ್ ಕಾಟ? ರನ್ನಿಂಗ್ ಗಾಡಿಯಲ್ಲಿ ಫೋನಲ್ಲಿ ಮಾತಾಡ್ತೀಯಲ್ಲ, ಯಾರಿಗಾದ್ರೂ ಎಟ್ಗಿಟ್ಟಿದ್ರೆ? ಇಷ್ಟು ದಿವಸ ಓಡಿಸಿ ಇವಾಗ ಇಟ್ಬಿಡ್ತೀನಾ? ರಘು ಸರ್ಗೆ ಫೋನ್ ಮಾಡ್ಲಾ? ಬಿಡಿ, ಆಯ್ತು. ಅಯ್ಯೋ, ಯಾರಿಗೋರು ಇವನು ಮಚ್ಚೆ. ಯಾರ ತಿಕ್ಕಲ್ ನನ್ನ ಮಗ ಬಂದ್ಬಿಟ್ಟವನೆ. ಚೋಟುಗ್ ಡ್ರೈವಿಂಗ್ ಕೊಟ್ಟಿದ್ದೀನಿ. ಹೇಳು. ಸ್ಪಾಗ್ ಹೋಗಿದ್ದ? ಮತ್ತೆ ಇನ್ನೇನು ಸಮಾಚಾರ? ಕೋತಿ ಮುಗ್ದವನೆ, ಸೀಟ್ ಬೆಲ್ಟ್ ಹಾಕೊಳ್ಳೋ. ಇಷ್ಟ ತಕ ನಿಮ್ ಬಾಸ್ ಬೈದಿದ್ದೀನಿ, ನೀನು ಅದೇ ಮಾಡ್ತಾ ಇದ್ಯಾ? ಸೀಟ್ ಬೆಲ್ಟ್ ಹಾಕೊಳ್ಳಲೇ. ಲೇ, ಅರ್ಥ ಆಗ್ತಾ ಇಲ್ವಾ ನಿಂಗೆ? ಸಾರ್, ಅವ್ನು ಹಿಂದಿ ವಾಲ, ಕನ್ನಡ ಅರ್ಥ ಆಗಲ್ಲ. ಏ ಚೋಟು, ಸೀಟ್ ಬೆಲ್ಟ್ ಲಗಾಯೆ, ಸಮಜಾ? ಏ ಚೋಟು. ಕಿರ್ಚ್ಕೊಂಬೇಡಿ, ಅವನಿಗೆ ಕಿವಿ ಬೇರೆ ಕೇಳಿಸಲ್ಲ. ಶಿಷ್ಯ ಸಾರ್. ಇಂತರನೇ ತಯಾರು ಮಾಡಿದ್ಯಾ ಕಣೋ ಅವನು. ಫುಲ್ಲು ಕೇರ್ಲೆಸ್. ಸ್ಲೋ ಚಲ್, ಪಕ್ಕದಲ್ಲಿ ಮರಿ ಇದೆ, ನೋಡ್ಕೋ. ಅಯ್ಯೋ ಲೇ ಚೋಟು, ತಗೊಂಡೋಗಿ ಇಕ್ಬಿಟ್ಟಲ್ಲೋ. ಸೇಫ್ಟಿ ಇನ್ಸ್ಪೆಕ್ಟರ್ನೇ ಮುಗಿಸ್ಬಿಟ್ರಲ್ಲೋ. ರಘು ಸರ್ಗ್ ಫೋನ್ ಮಾಡ್ತೀನಿ ಇವಾಗ. ಬಿಡಲ್ಲ ನನ್ನ ಮಕ್ಳ ನಿಮ್ಮನ್ನ. ಬೇಡ ಸರ್, ಇನ್ಮೇಲೆ ಸೇಫ್ಟಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀನಿ ಸರ್. ರಘು ಸರ್ಗೆ ಫೋನ್ ಮಾಡಬೇಡಿ. ನೀವು ಈಗ ನೋಡಿದ್ದು ಸುರಕ್ಷತಾ ಅರಿವಿಗಾಗಿ ಸಿದ್ಧಪಡಿಸಿದ ಒಂದು ಕಾಲ್ಪನಿಕ ಉದಾಹರಣೆ. ನಿಜ ಜೀವನದಲ್ಲಿ ಇಂತಹ ನಿರ್ಲಕ್ಷ್ಯ ಅಭ್ಯಾಸಗಳು ಗಂಭೀರ ಅಪಘಾತಗಳಿಗೆ ಕಾರಣವಾಗಬಹುದು. ಅದಕ್ಕಾಗಿ ಬಾಲಾಜಿ ಟ್ರಾನ್ಸ್ಪೋರ್ಟ್ ತನ್ನ ಎಲ್ಲ ಚಾಲಕರಿಗಾಗಿ ಈ ಸುರಕ್ಷತಾ ತರಬೇತಿ ವಿಡಿಯೋವನ್ನು ಸಿದ್ಧಪಡಿಸಿದೆ. ಈಗ ಸುರಕ್ಷತಾ ಚಾಲನೆಗೆ ಅಗತ್ಯವಾದ ಪ್ರತಿಯೊಂದು ಸುರಕ್ಷತಾ ನಿಯಮವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ವಾಹನ ಸ್ಟಾರ್ಟ್ ಮಾಡುವ ಮೊದಲ ಕೆಲವು ನಿಮಿಷಗಳ ಪರಿಶೀಲನೆ ದೊಡ್ಡ ಅಪಘಾತಗಳನ್ನು ತಪ್ಪಿಸಬಹುದು. ಟೈರ್ಗಳ ಸ್ಥಿತಿ ಮತ್ತು ಗಾಳಿಯ ಒತ್ತಡ ಪರಿಶೀಲಿಸಿ.
ಬ್ರೇಕ್, ಲೈಟ್, ಇಂಡಿಕೇಟರ್ ಹಾಗೂ ಹಾರನ್ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಮಿರರ್ಗಳನ್ನು ಸರಿಯಾಗಿ ಹೊಂದಿಸಿ. ವಾಹನದ ದಾಖಲೆಗಳು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಬಳಿ ಇದೆಯೇ ಎಂದು ಪರಿಶೀಲಿಸಿ. ಯಾವುದೇ ದೋಷ ಕಂಡು ಬಂದಲ್ಲಿ ಮೇಲಧಿಕಾರಿಗೆ ಮಾಹಿತಿ ನೀಡಿ. ವಾಹನ ಚಲಿಸುವಾಗ ಯಾವಾಗಲೂ ಸೀಟ್ ಬೆಲ್ಟ್ ಧರಿಸಿ. ವೇಗದ ಮಿತಿಯನ್ನು ಪಾಲಿಸಿ. ಮೊಬೈಲ್ ಫೋನ್ ಬಳಸಬೇಡಿ. ಕರೆ ಬಂದರೆ ಸುರಕ್ಷಿತ ಸ್ಥಳದಲ್ಲಿ ವಾಹನ ನಿಲ್ಲಿಸಿ ನಂತರ ಮಾತನಾಡಿ. ಮುಂದಿನ ವಾಹನದಿಂದ ಸುರಕ್ಷಿತ ಅಂತರ ಕಾಯ್ದುಕೊಳ್ಳಿ. ರಸ್ತೆ ನಿಯಮಗಳು ಮತ್ತು ಟ್ರಾಫಿಕ್ ಸೂಚನೆಗಳನ್ನು ಗೌರವಿಸಿ. Seatbelt. Safe speed. No mobile while driving. Safe distance. Follow traffic rules. Safe driving saves lives. ಲೋಡ್ ಮಾಡುವಾಗ ವಾಹನದ ನಿಗದಿತ ತೂಕದ ಮಿತಿಯನ್ನು ಎಂದಿಗೂ ಮೀರಬಾರದು. ಸರಕುಗಳನ್ನು ಸಮತೋಲನವಾಗಿ ಮತ್ತು ಭದ್ರವಾಗಿ ಜೋಡಿಸಿ. ಮಳೆ ಹಾಗೂ ನೀರಿನಿಂದ ರಕ್ಷಿಸಲು ಟಾರ್ಪಲಿನ್ ಕವರ್ ಅನ್ನು ಸರಿಯಾಗಿ ಕಟ್ಟಬೇಕು. ವಾಹನದ ಡೋರ್ ಲಾಕ್ಗಳನ್ನು ಪರಿಶೀಲಿಸಿ. ಎಲ್ಲ ಡೆಲಿವರಿ ದಾಖಲೆಗಳು ನಿಮ್ಮ ಬಳಿ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ಲ ಸುರಕ್ಷತಾ ಪರಿಶೀಲನೆಗಳು ಪೂರ್ಣಗೊಂಡ ನಂತರ ಮಾತ್ರ ವಾಹನವನ್ನು ಸುರಕ್ಷಿತವಾಗಿ ಡಿಸ್ಪ್ಯಾಚ್ ಮಾಡಿ. Safe loading ensures safe delivery. Follow these steps. Load within limits, secure cargo, protect from rain, check cover and locks, safe load, safe tow, safe tomorrow, stare documents. ಅಪಘಾತ ಅಥವಾ ತುರ್ತು ಪರಿಸ್ಥಿತಿ ಸಂಭವಿಸಿದರೆ ಮೊದಲು ಗಾಬರಿಯಾಗಬೇಡಿ. ವಾಹನವನ್ನು ಸುರಕ್ಷತಾ ಸ್ಥಳದಲ್ಲಿ ನಿಲ್ಲಿಸಿ ಮತ್ತು ಹ್ಯಾಜರ್ಡ್ ಲೈಟ್ಗಳನ್ನು ಆನ್ ಮಾಡಿ. ಅಗತ್ಯವಿದ್ದರೆ ಎಮರ್ಜೆನ್ಸಿ ವಾರ್ನಿಂಗ್ ಟ್ರಯಾಂಗಲ್ ಅನ್ನು ಇರಿಸಿ. ಕೂಡಲೇ ಕಂಪನಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಮತ್ತು ಅಗತ್ಯವಿದ್ದರೆ ತುರ್ತು ಸೇವೆಗಳ ಸಹಾಯ ಪಡೆಯಿರಿ. Stay calm. Park safely and turn on hazard lights. Place emergency warning triangle. Inform the company immediately. Call emergency support if required. Safety first. ಮದ್ಯಪಾನ ಅಥವಾ ಯಾವುದೇ ರೀತಿಯ ಮತ್ತನ್ನು ಉಂಟು ಮಾಡುವ ಪದಾರ್ಥಗಳನ್ನು ಸೇವಿಸಿ ವಾಹನ ಚಲನೆ ಮಾಡಬೇಡಿ. ಇವು ನಿಮ್ಮ ಗಮನ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಪ್ರತಿಕ್ರಿಯೆಯ ವೇಗವನ್ನು ಕುಗ್ಗಿಸುತ್ತದೆ. ಒಂದು ಕ್ಷಣದ ನಿರ್ಲಕ್ಷ್ಯವೇ ದೊಡ್ಡ ಅಪಘಾತಕ್ಕೆ ಕಾರಣವಾಗಬಹುದು. ನಿಮ್ಮ ಜೀವ, ಇತರರ ಜೀವ ಹಾಗೂ ಕಂಪನಿಯ ಜವಾಬ್ದಾರಿಯನ್ನು ಕಾಪಾಡಿ. ಸದಾ ಪ್ರಜ್ಞಾವಂತರಾಗಿ ಸುರಕ್ಷಿತವಾಗಿ ವಾಹನ ಚಲಾಯಿಸಿ. Don't drink and drive. Never drive under the influence. Intoxication slows reaction time. Stay sober. Protect your life and others. Safety first. Drive safe. Arrive safe. ಸುರಕ್ಷಿತ ಚಾಲನೆಯೇ ಉತ್ತಮ ಚಾಲನೆ. ನಿಮ್ಮ ಸುರಕ್ಷತೆಯೇ ನಿಮ್ಮ ಕುಟುಂಬದ ಜವಾಬ್ದಾರಿ. ಪ್ರತಿಯೊಂದು ಪ್ರಯಾಣವನ್ನು ಜವಾಬ್ದಾರಿಯಿಂದ ಪೂರ್ಣಗೊಳಿಸಿರಿ. ಟ್ರಾನ್ಸ್ಪೋರ್ಟ್ ಕುಟುಂಬದ ಭಾಗವಾಗಿರುವುದಕ್ಕೆ ಧನ್ಯವಾದಗಳು.